ನಮಸ್ಕಾರ, ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಜೆ ಪಿ ನಗರ್ 7th ಪ್ಲೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಪ್ಲಾಜೋ ಅಂತೀವಲ್ಲ ಅದನ್ನ ಪ್ಲಾಜೋನು ಅಂತೀವಿ, ಸ್ಟ್ರೈಟ್ ಪ್ಯಾಂಟ್ ಅಂತೀವಿ, ಪೆನ್ಸಿಲ್ ಪ್ಯಾಂಟು ಅಂತೀವಿ, ಸ್ಟ್ರೈಟ್ ಪ್ಯಾಂಟು ಅಂತೀವಿ. ಇದಕ್ಕೆ ಏನ್ ಮೆಜರ್ಮೆಂಟ್ ಡಿಫ್ರೆನ್ಸ್ ಇರುತ್ತೆ ಅಂತಂದ್ರೆ, ಸ್ವಲ್ಪ ಫಿಟ್ಟಿಂಗ್ ಕೊಟ್ರೆ ಅದು ಫಿಟ್ಟಿಂಗ್ ಕೊಟ್ಟು ಸ್ಟ್ರೈಟ್ ಕೊಟ್ಟಿದೀವಿ ಅಂತಂದ್ರು ಪೆನ್ಸಿಲ್ ಪ್ಯಾಂಟ್ ಆಗುತ್ತೆ. ಅದೇ ರೀತಿ ಸ್ವಲ್ಪ ಲೂಸ್ ಕೊಟ್ಟಿದೀವಿ ಅಂದ್ರೆ ಪ್ಲಾಜೋ ಆಗುತ್ತೆ. ಅದೇ ರೀತಿ ಫುಲ್ ಫಿಟ್ಟಿಂಗ್ ಕೊಟ್ಟಿವಿ ಅಂದ್ರೆ ಪೆನ್ಸಿಲ್ ಕಟ್ ತರ ಆಗುತ್ತೆ. ಅದೇ ರೀತಿ ಇವಾಗ ಬಂದ್ಬಿಟ್ಟು ನಾವು ಮಾಮೂಲಿ ಮೀಡಿಯಂ ಫಿಟ್ 3/4 ಬೇಕು ಅಂತ ಕೇಳಿದ್ದಾರೆ ಕಸ್ಟಮರು. ಅಂದ್ರೆ ನೀ ಲೆಂತ್ ವರೆಗೂ ಬೇಕು ಅಂತ ಕೇಳಿದ್ದಾರೆ. ಅದನ್ನ ಯಾವ ರೀತಿ ಕಮ್ಮಿ ಮೆಜರ್ಮೆಂಟ್ ಅಲ್ಲಿ ಯಾವ ರೀತಿ ನಾವು ಲೂಸ್ ಫಿಟ್ಟಿಂಗ್ ಇರೋದನ್ನ ನಮ್ಗೆ ತೊಂದ್ರೆನಿಲ್ಲ. ಫಿಟ್ಟಿಂಗ್ ಬಂದ್ರೆ ಮಾತ್ರ ತೊಂದ್ರೆ. ಲೂಸ್ ಫಿಟ್ಟಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ, ನೋಡಿ ಈ ಪೋರ್ಷನ್ ಅಲ್ಲಿ ನಡಿಬೇಕಾದ್ರೆ ಹಿಂಗೆ ಈ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಹಿಡ್ಕೊಳ್ಳಂಗಾಗುತ್ತೆ. ಯಾವ ಪೋರ್ಷನ್? ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ಹಿಡ್ಕೊಂಡಂಗಾಗುತ್ತೆ. ಇದೇ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಹಿಡ್ಕೊಂಡಂಗ ಆಗುತ್ತೆ. ನಡಿಬೇಕಾದ್ರೆ ಹಿಂಗೆ ರಿಂಕಲ್ಸ್ ತರ ನಡಿಬೇಕಾದ್ರೆ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದನ್ನ ಬರ್ದಿರ ಯಾವ್ದು ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆನಾ? ಅದೇ ರೀತಿ ಈ ವಿಡಿಯೋಗೆ ಬಂದಾಗ ನಾವು ಕಮ್ಮಿ ಮೆಜರ್ಮೆಂಟ್ ಅಂದ್ರೆ ಯಾವ ರೀತಿ ಆಲ್ರೆಡಿ ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ನೇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಲೆಂತ್ 21 ಇಂಚಸ್ ಇದೆ. ಇಲ್ಲೇ ತೋರಿಸ್ತಾ ಇದೀನಲ್ಲ, ನಮ್ಗೆ ಅವ್ರ ಸೊಂಟ ಎಲ್ಲಿ ಕಟ್ತಾರೋ ಪ್ಯಾಂಟ್ ನಿಲ್ತದೋ ಅಲ್ಲಿಂದ ಲೋ ವೇಸ್ಟ್ ಹೈ ವೇಸ್ಟ್ ಅಂತ ತಿಳ್ಕೊಬೇಕು. ಮೊದಲನೇದಾಗಿ ಹೈ ವೇಸ್ಟ್ ಹಾಕಿದ್ರೆ ಇದು ಸ್ವಲ್ಪ ಸೀಟ್ ಲೆಂತ್ ಅಂತೀವಲ್ಲ, ಇದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ. ಲೋ ವೇಸ್ಟ್ ಅಂದ್ರೆ ಏನ್ ಮಾಡ್ತೀವಿ, ಇದನ್ನ ಅದು ಹೇಳಿದ್ನಲ್ಲ, ಲೋ ವೇಸ್ಟ್ಗೂ ಎರಡಕ್ಕೂ ಒಂದೇ ತರ ಇಟ್ರೆ ಈ ಪೋರ್ಷನ್ ನಡಿಬೇಕಾದ್ರೆ ಈಗ ರಿಂಕಲ್ ತರ ಹಿಡ್ಕೊಂತದೆ. ಅದರಿಂದ ಏನ್ ಮಾಡ್ಬೇಕಂದ್ರೆ ಹೈ ವೇಸ್ಟ್ ಒಂದು ಲೆಂತ್ ಕೊಡ್ತೀವಿ, ಲೋ ವೆಸ್ಟ್ ಗೆ ಒಂದು ಲೆಂತ್ ಅನ್ನು ಕೊಡ್ತೀವಿ. ಅದನ್ನ ಕೇಳ್ಕೊಬೇಕು, ಅದೊಂದು ತಗೋಬೇಕು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಲೋ ವೆಸ್ಟ್ ಹಾಕೋದು. ಅದರಿಂದ ನಾನು ಏನ್ ಮಾಡಿದೀನಿ, ಲೋ ವೆಸ್ಟ್ ಗೆ ಮೆಜರ್ಮೆಂಟ್ ಅನ್ನು ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಮ್ಗೆ ಲೆಂತ್. ಮತ್ತೆ ಬ್ಯಾಕ್ ಬಂದಾಗ ನಾವು ನಾರ್ಮಲ್ ಜೀನ್ಸ್ ಪ್ಯಾಂಟ್ ಅಲ್ಲೇ ನೀವು ಅಬ್ಸರ್ವ್ ಮಾಡಬಹುದು, ಫ್ರಂಟ್ಗೂ ಬ್ಯಾಕ್ಗೂ ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಬ್ಯಾಕಿಗೆ ಬಂದ್ಬಿಟ್ಟು ಈ ರೀತಿ ಎಕ್ಸ್ಟ್ರಾ ಇರಬೇಕು. ಯಾಕಂದ್ರೆ ಹಿಂಗ್ ಕುತ್ಕೋಬೇಕಾದ್ರೆ ಎದೊಳ್ಬೇಕಾದ್ರೆ ಬ್ಯಾಕ್ ಅಲ್ಲಿ ಫುಲ್ ರೌಂಡ್ ಶೇಪ್ ಬರಬೇಕು ನಮ್ಮ ಹಿಪ್ ಸೈಜ್ಗೆ. ಅದಕ್ಕೋಸ್ಕರ ಬ್ಯಾಕ್ ಯಾವತ್ತೂ ಎಕ್ಸ್ಟ್ರಾ ಇರಬೇಕು. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಕಮ್ಮಿನೇ ಬರುತ್ತೆ. ನೀವು ರೆಡಿಮೇಡ್ ಜೀನ್ಸ್ ಪ್ಯಾಂಟ್ ಗಳೆಲ್ಲ ನೋಡ್ಕೋಬಹುದು. ಅದೇ ರೀತಿ ಇದ್ರ ಯಾವ ರೀತಿ ತಗೋಬೇಕು ಅಂತ ನಮ್ಗೆ ಅಂದಾಜಾಗಿ ಬರಲ್ಲ ಸರ್, ಗೊತ್ತಿಲ್ಲ ಅನ್ನೋರಿಗೆ. ಆಲ್ಮೋಸ್ಟ್ ಇದು 38 ಅಂದ್ರೆ 40 ಸೈಜ್ ಪ್ಯಾಂಟ್ ಅನ್ಕೊಳ್ಳಿ. ಪ್ಯಾಂಟ್ 40 ಸೈಜ್ ಜೀನ್ಸ್ ಪ್ಯಾಂಟ್ ತಗೊಂಡು ಅದ್ರಲ್ಲಿ ನೋಡ್ಕೊಳ್ಳಿ, ಅದಕ್ಕಿಂತ ಅದು ಎಕ್ಸ್ಪೆಂಡ್ ಆಗುತ್ತೆ, ಇದು ಎಕ್ಸ್ಪೆಂಡ್ ಆಗಲ್ಲ. ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಸಿಂಪಲ್ ಲಾಜಿಕ್ ಮೆಥಡ್ ಅದು. ಓಕೆನಾ? ಇವಾಗ ನಾವು ನಾರ್ಮಲ್ ಆಗಿ ತಗೊಂಡ್ರೆ ಇದು ಬಂದ್ಬಿಟ್ಟು ಲೆಂತ್ ತಗೊಂಡಿರ್ತೀವಿ, ಅದನ್ನ ಲೆಂತ್ ಇಲ್ಲಿ ಬರ್ಕೊಂಡಿದೀವಿ ನೋಡಿ, ಲೆಂತ್. ಆಮೇಲೆ ವೇಸ್ಟ್ ನಾರ್ಮಲ್ ಆಗಿ ಸುಮ್ನೆ ಹಿಂಗ್ ಹಿಡ್ಕೊಂಡಿರ ಒಂದ್ ಸ್ವಲ್ಪ ಟೈಟ್ ಆಗಿ ಹಿಡ್ಕೊಂಡು ಎಳ್ಕೊಂಡ್ರೆ 38 ಬರುತ್ತೆ. ಅವ್ರು ಎಲ್ಲಿ ಪ್ಯಾಂಟ್ ಹಾಕ್ತಾರೋ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮೀಡಿಯಂ ಆಗಿದೆ, ಒಂದ್ ಸ್ವಲ್ಪ ಹಿಂಗ್ ಟೈಟ್ ಆಗಿ ಎಳ್ಕೋಬೇಕು. ಯಾಕಂದ್ರೆ ಎಲಾಸ್ಟಿಕ್ ಹಾಕ್ತಿವಿ. ಎಲಾಸ್ಟಿಕ್ ಇಲ್ಲ ಅಂತಂದ್ರೆ ಮಾಮೂಲಿಯಾಗಿ ತಗೋಬಹುದು. ಎಲಾಸ್ಟಿಕ್ ಹಾಕೋದ್ರಿಂದ ಸ್ವಲ್ಪ ಹಿಂಗ್ ಎಳ್ಕೊಂಡಾಗ ಏನಾಗುತ್ತೆ, ನಮ್ಗೆ ವೇಸ್ಟ್ ಹತ್ರ ಅಂದ್ರೆ ಅವ್ರು ಎಲ್ಲಿ ಸೊಂಟ ಅಂತೀವಲ್ಲ ಅಲ್ಲಿ ಎಲ್ಲಿ ಪ್ಯಾಂಟ್ ಕಟ್ತಾರೋ ಅಲ್ಲಿ ಬಂದ್ಬಿಟ್ಟು 38 ಇಂಚ್ ಅನ್ನೋದು ಅವರು ವೇಸ್ಟ್ ಬಂದಿದೆ. ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಯಾರೋ ಮಾರ್ಕ್ ಹಾಕಿ 38 ಅಂತ ಬರ್ಕೊಂಡಿದೀನಿ. ಇದು ಎಲ್ ಅಂತ ಬರ್ದು ಲೆಂತ್ ಅಂತ ಬರ್ಕೊಂಡಿದೀನಿ. ನೋಡಿ, ಇಲ್ಲಿ ಯಾರ ಮಾರ್ಕ್ ಹಾಕಿ ಇ ಅಂದ್ರೆ ಎಲಾಸ್ಟಿಕ್ ಅಂತ ಬರ್ಕೊಂಡಿದೀನಿ. ಮತ್ತೆ ಹೆಚ್ ಅಂತ ಬಂದ್ರೆ ಹಿಪ್ ಸೈಜ್. ನೋಡಿ, ಇಲ್ಲಿ ಹೆಚ್ ಅಂತ ಬಂದ್ರೆ ಈ ಸೊಂಟದಕ್ಕಿಂತ ಕೆಳಗಡೆ ಈ ಪೋರ್ಷನ್ ಬಂದ್ಬಿಟ್ಟು 45 ಇಂಚ್ ಬರ್ತಾ ಇದೆ, ಅದನ್ನ ಬರ್ಕೊಂಡಿದೀನಿ. ಕೆಳಗಡೆ 20 ಇಂಚ್ ಬೇಕಂತೆ, ನೋಡಿ 20 ಇಂಚ್ ಅನ್ನೋದು ಬರ್ಕೊಂಡಿದೀನಿ. ಇಷ್ಟು ಮೆಜರ್ಮೆಂಟ್ ನಾರ್ಮಲ್ ಆಗಿ ನಮ್ಗೆ ಬೇಕಾಗಿರೋದು. ಇದನ್ನ ನೋಡ್ಕೊಂಡು ನೀವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ, ಫಸ್ಟ್ ಬಂದ್ಬಿಟ್ಟು ನೋಡಿ, ಫ್ರಂಟ್ಗೆ 2 ಬೇಕು ಅಂತ 2 ಲೇಯರ್ ತಗೊಂಡಿದ್ದೀನಿ. ಫ್ರಂಟ್ ಲೆಫ್ಟ್ದು, ರೈಟ್ದು, ಫ್ರಂಟ್ದು, ಬ್ಯಾಕ್ದು, ಲೆಫ್ಟ್ ರೈಟ್, ಟೋಟಲ್ 4 ಪೀಸ್ ತಗೊಂಡಿದ್ದೀನಿ. ಎಷ್ಟು ಲೆಂತ್ ಬೇಕು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತಗೊಂಡಿದ್ದೀನಿ. ಆಮೇಲೆ ಬ್ಯಾಕಿಗೆ ಎಕ್ಸ್ಟ್ರಾ ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಈ ಫ್ರಂಟ್ನ ಸ್ವಲ್ಪ ಡೌನ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೂ ಸೆಂಟರ್ ಮಿಡಿಲ್ ಪಾಯಿಂಟ್ ಅಂತೀವಲ್ಲ, ಇದಕ್ಕೂ ಟೋಟಲ್ ಬಟ್ಟೆಯಲ್ಲಿ ಅರ್ಧ ಮಾಡ್ಕೊಂಡು 1 ಇಂಚ್ ಈ ಕಡೆ ಬರೋ ತರ, ಯಾಕಂದ್ರೆ ಫ್ರಂಟ್ ಅಲ್ಲಿ ಈ ತರ ಎಕ್ಸ್ಟ್ರಾ ಬರುತ್ತಲ್ಲ, ಅದಕ್ಕೆ 1 ಇಂಚ್ ಈ ಕಡೆ ಬರೋ ತರ ಸೆಂಟರ್ ಮಾಡ್ಕೊಂಡು ಅದ್ರಲ್ಲಿ 1 ಇಂಚ್ ಈ ಕಡೆ ಬರೋ ತರ ಸೆಂಟರ್ಗೆ ಒಂದು ಲೈನ್ ಅನ್ನೋದು ಹಾಕೊಂಡಿದೀನಿ. ಓಕೆನಾ? ಅದಾದ್ಮೇಲೆ ಇದು ಸೀಟ್ ಲೆಂತ್ ಅಂತೀವಲ್ಲ, ಇದನ್ನ 40 ಸೈಜ್ ಜೀನ್ಸ್ ಪ್ಯಾಂಟ್ ಅಲ್ಲಿ ನೋಡ್ಕೊಂಡು ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು
ಈ ಲೆಂತ್ ಅನ್ನೋದು ಹಾಕೊಂಡಿದೀನಿ. ಆಮೇಲೆ ಇಲ್ಲಿ ಶೇಪ್ ಬರಬೇಕು. ಶೇಪ್ ಯಾವ ರೀತಿ ಅಂತಂದ್ರೆ ಅದೇ ಶೇಪ್ ಅನ್ನೋದು ಸ್ಕೇಲ್ ಅನ್ನೋದಿಲ್ಲ, ಅದರಿಂದ ನಾರ್ಮಲ್ ಆಗಿ ಹಾಕಿದ್ದೀನಿ. ಓಕೆನಾ. ಅದಾದ್ಮೇಲೆ 38 ಇಂಚಿಗೆ ಇಲ್ಲಿ +2 ಸೇರಿಸ್ಕೊಂಡು 40 ಸೈಜ್ ಅನ್ನೋದು ಇಲ್ಲಿ ಇಟ್ಕೊಂಡಿದ್ದೀನಿ. 40 ಆ 2 ಇಂಚಸ್ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಇಲ್ಲಿ ಮಾರ್ಜಿನ್ 2 ಇಂಚ್ ಎಕ್ಸ್ಟ್ರಾ, ಇಲ್ಲಿ ಮಾರ್ಜಿನ್ 2 ಇಂಚ್ ಎಕ್ಸ್ಟ್ರಾ. ಇಲ್ಲಿ ಇಲ್ಲಿ ಏನ್ ಮೆಜರ್ಮೆಂಟ್ ಕೊಟ್ಟಿರ್ತೀವೋ ಇಲ್ಲಿ 45 ಬರ್ಬೇಕಲ್ಲ, 45ಗೂ +2 ಆ್ಯಡ್ ಮಾಡ್ಕೊಂಡು 47 ಇಲ್ಲ 48 ಬರೋ ತರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಡೀಲ್ 20 ಬರಬೇಕು. ಫ್ರಂಟ್ಗೆ 19 ಹಾಕೊಂಡಿದ್ದೀನಿ, +1 ಇಂಚು ಬ್ಯಾಕ್ಗೆ ಹಾಕೊಂಡಿದ್ದೀನಿ. ಟೋಟಲ್ ಆಗಿ ಈ ಶೇಪ್ ಆಗಿ ನಮಗೆ ಬಂದಿದೆ. ಅದಾದ್ಮೇಲೆ ನಾವು ವೀರ್ ಮಾರ್ಕ್ ನೋಡಿ, ಇದು ಲೆಂತ್ ಕರೆಕ್ಟ್ ಆಗಿ ಇಲ್ಲಿಗೆ ಬರಬೇಕು ಅಂತ ಇಲ್ಲೊಂದು ಮಾರ್ಕು, ಇಲ್ಲಿ ಹೊಲಿಗೆ ಬರಬೇಕು ಅಂತ, ಆಮೇಲೆ ಫ್ರಂಟ್ದು ಇಲ್ಲಿ ಹೊಲಿಗೆ ಬರಬೇಕು ಅಂತ ಇಲ್ಲಿ ಒಂದು ಲೈನು, ಆಮೇಲೆ ಬ್ಯಾಕ್ದು ಇಲ್ಲೇ ಹೊಲಿಗೆ ಬರಬೇಕು ಅಂತ ಇಲ್ಲಿ ಒಂದು ಲೈನು, ಮತ್ತೆ ಅದನ್ನ ಶೇಪ್ನ ಕಟ್ ಮಾಡೋಣ. ಇಷ್ಟು ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇದು ಪರ್ಫೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನಾನು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದಲ್ಲ. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಲೆಂತ್ ನೋಡ್ಕೋಬಹುದು. 21 ಇಂಚು ಪರ್ಫೆಕ್ಟ್ ಇದೆಯಾ? ಓಕೆ, ಡನ್. ನೆಕ್ಸ್ಟ್ ಸೀಟ್ ಲೆಂತ್ ಅಂದಾಜಾಗಿ ತಗೊಂಡಿದ್ದೀನಿ 12.5. ಮಾರ್ಜಿನ್ ಆ ಕಡೆ ಈ ಕಡೆ ಹೋದ್ರೆ 11.5 12 ಇಂಚ್ ಬರುತ್ತೆ. ಈ ಸೈಜ್ಗೆ ಸ್ವಲ್ಪ ಇನ್ನೊಂದು ಲೂಸ್ ಫಿಟ್ಟಿಂಗ್ ಅಲ್ಲ, ಸ್ವಲ್ಪ ಏನು ತೊಂದರೆ ಅನ್ನೋದು ಬರಲ್ಲ. ಓಕೆ. ಅದಾದ್ಮೇಲೆ ಸೊಂಟ ನೋಡಿ 11 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಒಂದು ಫ್ರಂಟ್ಗೆ ಒಂದು ಡಾಟ್ ಹಿಡಿತೀವಲ್ಲ, ಅದು 1 ಇಂಚ್ ಹೋಗುತ್ತೆ. ನಮಗೆ ರೆಡಿ 10 ಬರುತ್ತೆ. ಎಷ್ಟು? 10. ಇದಕ್ಕೆ 38ಗೆ 2 ಇಂಚ್ ಆಡ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು? 40 ಬರಬೇಕು. 40ರಲ್ಲಿ 2 ಭಾಗ ಮಾಡಿದ್ರೆ ಫ್ರಂಟ್ಗೆ 10 ಬರಬೇಕು. 10ರಲ್ಲಿ ನೋಡಿ 20 ಬರಬೇಕು. 20ರಲ್ಲಿ 1 ಇಂಚ್ ಡಾಟ್ ಹೋದ್ರೆ ನಮ್ಗೆ 10, ಲೆಫ್ಟ್ 10 ರೈಟ್ 10 ಬಂದಾಗ ಟೋಟಲ್ 20 ಅನ್ನೋದು ನಮ್ಗೆ ಬರುತ್ತೆ. ಅದಾದ್ಮೇಲೆ 45 ಅಂದ್ರೆ ನೋಡ್ಕೋಬಹುದು. ಫ್ರಂಟ್ಗೆ 14 ಇಟ್ಟಿದ್ದೀನಿ. 14 28 ನೋಡಿ 56. ನಮ್ಗೆ ಬೇಕಾಗಿರೋದು ಎಷ್ಟು? 45. ಎಷ್ಟು ಇಂಚ್ ಲೂಸ್ ಇದೆ? 10 ಇಂಚ್ ಲೂಸ್ ಇದೆ. 10 ಇಂಚ್ ಲೂಸ್ ಅಂದ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಬರುತ್ತೆ. ಲೂಸ್ ಫಿಟ್ಟಿಂಗ್ ಅಲ್ಲ, ಅದರಿಂದ ಇನ್ನು ಮಾರ್ಜಿನ್ ಎಲ್ಲ ಇದರಲ್ಲೇ ಇರುತ್ತೆ. ಅದರಿಂದ ಇಷ್ಟು ಈ ಲೆಂತ್ ಎಲ್ಲ ಗೊತ್ತಾದ್ಮೇಲೆ ಇವಿಷ್ಟು ಮೆಜರ್ಮೆಂಟ್ಗೆ ನಾವು ತಿಳ್ಕೊಂಡಾದ್ಮೇಲೆ ಇವಾಗ ಏನ್ ಮಾಡ್ಬೇಕು? ಕಟಿಂಗ್ ಅನ್ನೋದು ಮಾಡ್ಬೇಕು. ನೋಡಿ, ಮಾರ್ಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ಸ್ಕೇಲ್ ಇದೇ ತರ ನೋಡಿ, ಹಿಂಗ್ ಬೆಂಡಾಗಿ ಹಿಂಗ್ ಸ್ಕೇಲ್ ಇರಲ್ಲ. ಮೈನ್ ಆಗಿ ಇದರಿಂದಾನೇ ನಮ್ಗೆ ಇಲ್ಲಿ ರಿಲಯನ್ಸ್ ಇಂಕಲ್ಸ್ ಅನ್ನೋದು ಇದು ಬರೋದು. ಇದನ್ನ ಜೈನ್ ಯಾವ ತರ ಕಟ್ ಮಾಡ್ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ಎಕ್ಸ್ಟ್ರಾ ಇರುವಂತದನ್ನ ಕಟ್ ಮಾಡೋಣ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಮಾರ್ಜಿನ್ ಎಲ್ಲ ಜಾಸ್ತಿ ಬಿಡಬಾರ್ದು, ಅರ್ಧ ಇಂಚ್ ಅಷ್ಟೇ ಬಿಡಬೇಕು. ಈ ಕಡೆ ನಮ್ ಸೈಡ್ ಬರುತ್ತಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್, ಆ ಕಡೆ ಇದರಲ್ಲೇನು ನಮ್ಗೆ ಮಾರ್ಜಿನ್ ಜಾಸ್ತಿ ಬಿಡ್ಬೇಕಾಗಿಲ್ಲ. ಪ್ಯಾಂಟ್ಗಳಲ್ಲಿ ಜಾಸ್ತಿ ಬಿಟ್ರೆ ರಿಂಕಲ್ಸ್ ಬರುತ್ತೆ, ಬಟ್ಟೆ ಜಾಸ್ತಿ ಇದ್ದಷ್ಟು. ನೋಡಿ ಇಷ್ಟು ನೋಡಿ, ಇದು ಮತ್ತೆ ಇದು ಕಟ್ ಮಾಡ್ಕೊಳ್ಳಿ. ಇದು ಸ್ಟ್ರೈಟ್ ಆಗಿ ಕಟ್ ಮಾಡಿ. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇಲ್ಲಿವರೆಗೂ ಡಾಟ್ ಹಿಡಿಬೇಕು ಅದಕ್ಕೆ. ಇಲ್ಲ ಅಂದ್ರೆ ಈ ಪೋರ್ಷನ್ ಅಲ್ಲಿ ಮಿಡಿಲ್ ಪೋರ್ಷನ್ ಸ್ವಲ್ಪ ಲೂಸ್ ಬರುತ್ತೆ. ಅದು ಫ್ರಂಟ್ ಅಲ್ಲಿ ನೋಡಕ್ಕೂ ಲುಕ್ ಆಗಿ ಬರಲ್ಲ. ಆ ಲೂಸ್ ಅನ್ನು ಹೋಗ್ಬೇಕು ಅಂದ್ರೆ ಫ್ರಂಟ್ ಅಲ್ಲಿ ಹಿಂಗ್ ಡಾಟ್ ಹಿಡಿದು ಬಂದ್ರೆ ಪರ್ಫೆಕ್ಟ್ ಆಗಿ ಶೇಪ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿಂದ ಇಲ್ಲಿಗೆ ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಬೇಕು. ತುಂಬಾ ಈಸಿ ಮೆಥಡ್ ಮತ್ತೆ ಸಿಂಪಲ್ ಆಗಿರುತ್ತೆ, ಮತ್ತೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಹಿಂಗ್ ಲೈಟ್ ಆಗಿ ತಿಳಿಸ್ಕೊಳ್ಳಿ. ಅದಾದ್ಮೇಲೆ ಬ್ಯಾಕ್ ನ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಅರ್ಧ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆಯ್ತು. ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ನೋಡಿ ಈ ರೀತಿ ಇದು ಬ್ಯಾಕ್ ಶೇಪ್. ಫ್ರಂಟ್ ಅಷ್ಟೇ ನೋಡಿ, ಇಲ್ಲಿ ಬಂದಾಗ ನೋಡಿ ಈ ಪೀಸ್ ಈ ಶೇಪ್ ಬಂದಿದೆ ಅಂದ್ರೆ ನಾವು ನಡಿಬೇಕಾದ್ರೆ ಸ್ವಲ್ಪ ಉದ್ದ ಇದ್ರು ನಿಮ್ಗೆ ಹಿಂಗೆ ಹಿಡ್ಕೊಳ್ಳೋ ತರ. ಒಬ್ಬೊಬ್ರು ನೋಡಿ ತುಂಬಾ ಜನ ಹೇಳ್ತಾ ಇರ್ತಾರೆ ಹಿಂಗ್ ಹಿಡ್ಕೊಂತ ಇದೆ ಪ್ಯಾಂಟ್. ನಮ್ಗೆ ಏನು ಅಂತಾನೆ ಅರ್ಥ ಆಗಿರಲ್ಲ. ಇದನ್ನ ಹೆಂಗ್ ಸರ್ ಗೊತ್ತಾಗ್ಬೇಕು ಅಂತಂದ್ರೆ
ಈ 40 ಸೈಜ್ ನ ಜೀನ್ಸ್ ಪ್ಯಾಂಟ್ ಅನ್ನು ತಗೊಂಡು ಈ ಕಡೆ ಒಂದ್ ಸೈಡ್ ಫೋಲ್ಡ್ ಮಾಡಿದಾಗ ನಮ್ಗೆ ನೀಟಾಗಿ ಇದೇ ಶೇಪ್ ಅನ್ನೋದು ಬರುತ್ತೆ. ರೆಡಿಮೇಡ್ ಅಲ್ಲಿ ನೋಡ್ಕೊಳ್ಳಿ, ನೀವು ಅಷ್ಟೇ ಪರ್ಫೆಕ್ಟ್ ಆಗಿ ತೆಗಿಬೇಕು ಅಂತಲ್ಲ, ಈ ಶೇಪ್ ಬಂದ್ರೆ ಸಾಕು ನಮ್ಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಫಿಟ್ಟಿಂಗ್ ಅನ್ನೋದು ಸೇಮ್ ಬರುತ್ತೆ. ಇಲ್ಲ ಉದ್ದ ಜಾಸ್ತಿ ಐತಂದ್ರೆ ಬೇಕಂದ್ರೆ ಇದನ್ನ ಹಿಂಗ್ ಮೇಲೆ ಕೆತ್ಕೊಂಡು ಆಮೇಲೆ ಬೇಕಂದ್ರೆ ಕಟ್ ಮಾಡ್ಕೋಬಹುದು. ಇವಾಗ ಅಂದಾಜಾಗ ಅನ್ನೋದು ಕಟ್ ಮಾಡೋಣ ನೋಡಿ. ನೋಡಿ ಈ ರೀತಿ ಬರಬೇಕು. ಇದು ಬ್ಯಾಕ್ ಆಯ್ತು. ಇವಾಗ ಫ್ರಂಟ್ ಅಷ್ಟೇ ಹೊಲ್ಕೋಬೇಕಾದ್ರೂ ಅಷ್ಟೇ ನೋಡಿ, ಸೀದಾ ಹಿಂಗ್ ಬಂದು ಹಿಂಗ್ ಹೊಲ್ದು ಬಿಡ್ತೀವಿ. ಆಮೇಲೆ ಹಿಂಗೆ ರೌಂಡ್ ಆಗಿ ಶೇಪ್ ಆಗಿ ಬರ್ಬೇಕು. ಮಾರ್ಜಿನ್ ಜಾಸ್ತಿ ಇರಬಾರ್ದು, ಜಸ್ಟ್ ಅರ್ಧ ಇಂಚ್ ಅಷ್ಟೇ ಮಾರ್ಜಿನ್ ಇಡಬೇಕು. ಅದನ್ನು ಅಷ್ಟೇ ಇಲ್ಲಿ ಸ್ಟಿಚ್ ಹಾಕಿ ಓರ್ಲಾಕ್ ಹೊಡೆದ್ರೆ ಪರ್ಫೆಕ್ಟ್ ಆಗಿ ಆಗ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಮಾರ್ಜಿನ್ ಇಲ್ಲ ಅಂದ್ರೆ ರಿಂಕಲ್ಸ್ ಅನ್ನೋದು 90% ಬರಲ್ಲ. ಅದಕ್ಕೆ ರೆಡಿಮೇಡ್ಗಳಲ್ಲಿ ಟಾಪ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಟಿ ಶರ್ಟ್ ಯಾವ್ದಕ್ಕೂ, ಟಿ ಶರ್ಟ್ ಆಗಿರ್ಬೋದು, ಯಾವ್ದಕ್ಕೂ ಮಾರ್ಜಿನ್ ಜಾಸ್ತಿ ಇಡಲ್ಲ. ಯಾಕಂದ್ರೆ 90% ರಿಂಕಲ್ಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ರೆಡಿಮೇಡ್ ಗಳಲ್ಲಿ ಜಾಸ್ತಿ ರಿಂಕಲ್ಸ್ ಅನ್ನೋದು ನಮ್ಗೆ ಕಾಣಿಸಲ್ಲ. ನಾವು ಹೊಲ್ದ್ರೆ 1.5 ಇಂಚು 2 ಇಂಚು, ಈ ಬ್ಲೌಸ್ ಗಳಲ್ಲಿ ಒಬ್ಬೊಬ್ರು ಕೇಳ್ತಾರೆ ಸರ್ 3 ಇಂಚು ಇಡಿ ಅಂತ. ಅವಾಗ ರಿಂಕಲ್ಸ್ ಬಂದ್ರೆ ಇನ್ನೇನಾಗುತ್ತೆ ಹೇಳಿ. ಅದಕ್ಕೋಸ್ಕರ ರೆಡಿಮೇಡ್ ಯಾವತ್ತು ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಬರಕ್ಕೆ ಕಾರಣ ಮಾರ್ಜಿನ್. ನೋಡಿ ಇಷ್ಟ ಆಯ್ತು. ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡಿದೀವಿ. ಇವಾಗ ಫ್ರಂಟ್ ಬ್ಯಾಕು ಜಾಯಿಂಟ್ ಮಾಡ್ಕೊಂಡು ನೀಟಾಗಿ ಇದನ್ನ ಈ ತರ ನೋಡಿ, ಈ ರೀತಿ ಡಬಲ್ ಇಷ್ಟಗಲ ಪಟ್ಟಿ ತರ ಹೊಲ್ಕೊಂಡ್ಬಿಟ್ಟು ಮೇಲ್ಗಡೆ ರೌಂಡ್ ಆಗಿ ಎಲಾಸ್ಟಿಕ್ ಹಾಕ್ಬಿಡ್ಬೇಕು. ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ನಾಳೆ ಇಲ್ಲ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ, ನೋಡ್ಕೋಬಹುದು. ಓಕೆನಾ? ವೆರಿ ಸಿಂಪಲ್ ಆಗಿರೋಂತ ಮೆಥಡ್ ಇದು. ಯಾವ್ದೇ ಸೈಜ್ ಬಂದ್ರು ಅಷ್ಟೇ, ಇಲ್ಲಿ ಎಷ್ಟು ಬರಬೇಕು, ಬ್ಯಾಕಿಗಿಂತ ಟೋಟಲ್ ಮೆಜರ್ಮೆಂಟ್ ಅಲ್ಲಿ ಡಿವೈಡೆಡ್ ಬೈ ಮಾಡ್ಕೊಂಡು ಬ್ಯಾಕಿಗೆ ಎಕ್ಸ್ಟ್ರಾ, ಫ್ರಂಟ್ಗೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಸಿಂಪಲ್ ಆಗಿ ಈ ತರ ಕಟ್ ಮಾಡ್ಕೊಂಡು ವೇಸ್ಟ್ ಗಿಂತ ಎಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಅಷ್ಟು ಇಟ್ಕೊಂಡು ಕಟ್ ಮಾಡಿದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸಿಂಪಲ್ ಆಗಿ ಏನೇ ಡೌಟ್ ಇದ್ರು ಹತ್ರ ಇರೋರಾಗಿದ್ರೆ ಆರಾಮಾಗಿ ಬಂದು ನಮ್ಮ ಶಾಪಲ್ಲಿ ಸಂಡೇ ಟೈಮ್ ವಿಸಿಟ್ ಮಾಡಿ ಒಂದು ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಒಂದು ಸರ್ ನಿಮ್ಗೂ ಕಣ್ ಮುಂದೆ ನೋಡಿದ್ರೆ ಸ್ವಲ್ಪ ಅರ್ಥ ಅನ್ನೋದು ನೀಟಾಗಿ ಆಗುತ್ತೆ. ಇಲ್ಲ ದೂರದಲ್ಲಿರೋರಿಗೆ ಒಂದು ವಿಡಿಯೋ ಕಾಲ್ ಮಾಡಿ ಅವ್ರು ನಿಮ್ಮ ಮುಖಾಂತರ ನೀವು ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಏನೇ ಡೌಟ್ಸ್ ಇದ್ರು ಸಣ್ಣ ಪುಟ್ಟ ಇದ್ರು ನೀಟಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಕಲಿಬೇಕು ಅನ್ನೋದು ಉದ್ದೇಶ. ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಆದರೆ ಇಷ್ಟಪಟ್ಟು ಹೇಳ್ಕೊಡ್ತೀನಿ. ಕಲ್ಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ, ಕಲಿಯಕ್ಕೆ ನೀವು ರೆಡಿ ಇರ್ಬೇಕಷ್ಟೇ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಡನ್.